ಬಗ್ಗೆ ತಾವೇನು ಹೇಳ್ತೀರಿ ಮೇಡಮ್? ಸರ್, ಇವತ್ತಿನ ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, ಸೊ ಮುಂಚೆ ಅದು 7 ಲ್ಯಾಕ್ಸ್ವರೆಗಿತ್ತು, ಅದನ್ನು 12 ಲ್ಯಾಕ್ಸ್ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದರೂ ಕೂಡ ಇದು ಶ್ರೀಮಂತರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಥವಾ ತೀರಾ ಬಡವರಿಗೆ ಹೆಲ್ಪ್ಫುಲ್ ಆಗ್ಬೋದು. ಆದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಈ ಕಡೆ ಬಡವರು ಅಲ್ಲ, ಶ್ರೀಮಂತರು ಅಲ್ಲ, ಮಧ್ಯೆ ಸಿಕ್ಕೊಂಡು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಒದ್ದಾಡ್ತಾ ಇರೋದು. ಸೊ ಏನೇ ಆದರೂ ಟ್ಯಾಕ್ಸು ಇನ್ನೂ ಕಮ್ಮಿ ಆಗಬೇಕು. ಹೇಳಬೇಕು ಅಂದರೆ ಟ್ಯಾಕ್ಸೇ ಇರಬಾರ್ದು ನನ್ನ ಪ್ರಕಾರ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಹಾಗೆ ಬಡವ್ರಿಗೆ. ಶ್ರೀಮಂತ ಆದರೆ ಹೆಂಗೋ ಕಟ್ಕೊತಾರೆ. ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ, ಈ ಟ್ಯಾಕ್ಸಿಂದನೇ ಭ್ರಷ್ಟಾಚಾರನೂ ಕೂಡ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಟ್ಯಾಕ್ಸ್ ಕಟ್ಟಬೇಕು ಅಂತಲೇ ಸುಮಾರು ಜನ ಕ್ಯಾಶಲ್ಲೇ ವ್ಯವಹಾರ ಮಾಡೋದು, ಈ ಥರ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇದೆಲ್ಲ ಮುಕ್ತ ಆಗಬೇಕು, ಭ್ರಷ್ಟಾಚಾರ ಇರಬಾರ್ದು ಅಂದರೆ ನೀವು ಜನರಿಗೆ ಅನುಕೂಲ ಏನು ಮಾಡಬೇಕು ಅದನ್ನು ನಿಮ್ಮ ಸರ್ಕಾರದ ಕಡೆಯಿಂದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇಲ್ಲ ಸರ್, ತೃಪ್ತಿ ತಂದಿಲ್ಲ. ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಬೋದಾಗಿತ್ತು. ಡಯಾನಾ ಜೆಸಿಕಾ. ಇವತ್ತಿನ ಬಜೆಟ್ ಏನು ಹೇಳ್ತೀರಿ? ಅಂದ್ರೆ ಇದನ್ನ ಮಾಡ್ಯಾರ ಚಲೋ ಆಗೈತೆ, ಅಂದರೆ ಎಲ್ಲರಿಗೂ ಹೆಲ್ಪ್ ಆಗಾಕತ್ತೈತಿ. ಬಟ್ ಯಾಕೆ ಇನ್ನೂ ಜಾಸ್ತಿ ಮಾಡಬೇಕಲ್ಲ? ರೈತರಿಗೂ ಹೆಲ್ಪ್ ಆಗೈತೆ ಅಂತ ನೀವು ಹೇಳಿರಿ, ಹೆಲ್ಪ್ ಆಗತ್ತೈತಿ, ಬಟ್ ಇನ್ನೂ ಹೆಲ್ಪ್ ಆಗ್ಬೇಕ್ರಿ. ಮತ್ತು ನಂಗೆ ಅನ್ಸೋ ಮಟ್ಟಿಗೆ GST ಇದು ಮೊದಲೇನು GST ಇದು ಕಟ್ಟೋದಿರ್ಲಿಲ್ಲಲ್ರಿ, ಅವಾಗ ಎಲ್ಲರೂ ಎಷ್ಟು ಚಲೋನೇ ಇದ್ರು. ಸೊ ನನಗೆ ಅದು GST ಅದು ಇದನ್ನ ಇಷ್ಟ ಆಗಿಲ್ರಿ. ಫಸ್ಟ್ ಆಫ್ ಆಲ್ 7 ಲಕ್ಷವರೆಗೂ ಇಲ್ಲಿ ಟರ್ನ್ ಓವರ್ ಮಾಡಿದ್ರೆ 12 ಲಕ್ಷಕ್ಕೆ ಮಾಡಿದ್ದಾರೆ, ಚಲೋನೇ ಐತ್ರಿ. ಚಲೋ ಆಯ್ತು, 12 ಲಕ್ಷ ಆಯ್ತು. ಇನ್ನು ನಾಳೆ 20 ಲಕ್ಷ ಆಗಿದ್ರೆ ಇನ್ನೂ ಚಲೋ ಆಗ್ತೈತ್ರಿ. ಬಜೆಟ್ ಒಟ್ಟಾರೆ ಚಲೋ ಆಯ್ತಾ ಅಥವಾ ಹೇಗೆ ಮೇಡಮ್? ಚಲೋ ಅಂತಂದ್ರೆ ಓಕೆ, ಇನ್ನೂ ಚಲೋ ಮಾಡ್ಬೇಕ್ರಿ. ಹಂಗೆ ನೋಡಿರ ಇನ್ನೂ ಚಲೋ ಮಾಡ್ಬೇಕು. ತಮ್ಮ ಹೆಸರು ಮೇಡಮ್? ಸೌಮ್ಯ. ಓಕೆ.